ಇದು ಒಂದು ಸ್ಪೆಷಲ್ ರವೆ ಉಂಡೆ. ಇದು ತಿಂದರೆ ಇನ್ನಷ್ಟು ಮತ್ತಷ್ಟು ತಿನ್ನೋಣ ಅನಿಸುತ್ತೆ. ಬಹಳ ರುಚಿ. ಬರೀ ರವೆ ಒಂದೇ ಹಾಕಿ ಮಾಡುವಂಥದ್ದಲ್ಲ. ಈ ವಿಡಿಯೋ ಫಸ್ಟಿಂದ ಕೊನೆವರೆಗೂ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಈಗ ರವೆ ಉಂಡೆ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 1 ಲೋಟದಷ್ಟು ರವೆ ಹಾಕಿದ್ದೀನಿ. 2 ಸ್ಪೂನಷ್ಟು ನಾನು ತುಪ್ಪ ಹಾಕ್ತೀನಿ. ಸಣ್ಣ ಉರಿಲಿ ರವೆ ಚೆನ್ನಾಗಿ ಪರಿಮಳ ಬರೋಷ್ಟು ಹುರಿಬೇಕು, ಆದರೆ ಕರಡಿಸ್ಬಾರ್ದು. ಇಲ್ಲಿ ರವೆ ಉಂಡೆಗೆ ರವೆ ಹುರಿಯೋದು ಸಹ ಬಹಳ ಇಂಪಾರ್ಟೆಂಟು. ಹಿಂದಿನ ಕಾಲದಿಂದ ಈಗಿನ ಕಾಲದವರೆಗೂ ರವೆ ಉಂಡೆಗೆ ಪ್ರಾಮುಖ್ಯತೆ ಒಂದೇ ಥರ ಇದೆ. ಸಾಮಾನ್ಯ ಎಲ್ಲರೂ ರವೆ ಉಂಡೆನ ಇಷ್ಟಪಡ್ತಾರೆ. ನಮ್ಮಲ್ಲಿ ಶ್ರಾದ್ದದಲ್ಲಿ ರವೆ ಉಂಡೆ ಆಗಲೇಬೇಕು. ಈಗ ಸ್ವಲ್ಪ ರವೆ ಹುರಿದ ಮೇಲೆ ನಾನು ಏಲಕ್ಕಿ ಮತ್ತು ಲವಂಗನ ಪುಡಿ ಹಾಕಿದ್ದೀನಿ. ಆಗ ತುಂಬ ಘಮ ಘಮ ಅಂತ ಪರಿಮಳ ಬರುತ್ತೆ. ಈಗ ಹುರಿದಾಯಿತು, ಗ್ಯಾಸ್ ಆಫ್ ಮಾಡೋಣ. ಈಗ ಅದೇ ಬಾಣಲೆ ಖಾಲಿ ಮಾಡಿ ಇಟ್ಕೊಂಡಿದ್ದೀನಿ. 1 ಲೋಟ ರವೆಗೆ ನಾನಿಲ್ಲಿ 1/4 ಲೋಟದಷ್ಟು ಗೋಧಿ ಹಿಟ್ಟು ಹಾಕ್ತೀನಿ. ಇಲ್ಲಿ ಗೋಧಿ ಹಿಟ್ಟು ಹಾಕೋದೇ ಒಂದು ಸ್ಪೆಷಲ್ಲು, ತುಂಬ ಚೆನ್ನಾಗಿರುತ್ತೆ. ಈಗ ಗೋಧಿ ಹಿಟ್ಟನ್ನು ಚೆನ್ನಾಗಿ ಪರಿಮಳ ಬರೋ ಹಾಗೆ ಮತ್ತು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರಿಬೇಕು, ಸಣ್ಣ ಉರಿಲಿ. ಉಂಡೆಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಮಾಡ್ತಾರೆ. ಸಾಮಾನ್ಯಕ್ಕೆ ಎಲ್ಲರೂ ಉಂಡೆನ ಇಷ್ಟಪಡ್ತಾರೆ. ಹಬ್ಬಗಳಲ್ಲಿ ಜಾಸ್ತಿ, ಅದರಲ್ಲೂ ಕೃಷ್ಣಾಷ್ಟಮಿಲಿ ಕೆಲವಷ್ಟು ಜಾತಿ ಉಂಡೆಗಳು ಆಗಲೇಬೇಕು. ಗೋಧಿ ಹಿಟ್ಟು ಈಗ ಪರಿಮಳ ಬರೋಷ್ಟು ಹುರಿದಿದ್ದೀನಿ. ಈಗ 1 ಸ್ಪೂನಷ್ಟು ತುಪ್ಪ ಹಾಕೋಣ. ತುಪ್ಪ ಹಾಕಿ ಮತ್ತೆ ಸಣ್ಣ ಉರಿಲಿ ಹಾಗೆ ಹುರಿಯೋಣ. ಹಿಟ್ಟು ಹುರಿತಾ ಬಂದ ಹಾಗೂ ಬಾಣಲೆಯಲ್ಲಿ ಚೆನ್ನಾಗಿ ತಿರುಗಕ್ಕೆ ಶುರುವಾಗುತ್ತೆ ನೋಡಿ. ಹೀಗೆ ಇದೇ ಕರೆಕ್ಟಾದ ಹದ. ಈಗ ಆಫ್ ಮಾಡೋಣ. ಈಗ ಹುರಿದಿರೋ ರವೆ ಮತ್ತು ಗೋಧಿ ಹಿಟ್ಟನ್ನು ನಾನು ಒಂದು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀನಿ. 1 ಲೋಟ ರವೆ ಅಳತೆಗೆ ನಾನು 3/4 ಲೋಟದಷ್ಟು ಸಕ್ಕರೆ ಪುಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸೇರಿಸೋಣ. ಒಲೆ ಮೇಲೆ ಅದೇ ಬಾಣಲೆ ಇಟ್ಕೊಂಡಿದ್ದೀನಿ. ನಾನು 1/4 ಲೋಟದಷ್ಟು ತುಪ್ಪ ಹಾಕ್ತೀನಿ. ತುಪ್ಪ ಸ್ವಲ್ಪ ಕಾಯಬೇಕು. ಈಗ 2 ಸ್ಪೂನಷ್ಟು ನಾನು ಗೋಡಂಬಿ ಚೂರು ಹಾಕಿದ್ದೀನಿ. ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ತೀನಿ. ಗೋಡಂಬಿನ ಸಣ್ಣ ಉರಿಲಿ ಹುರಿಬೇಕು, ಆದರೆ ಕರಡಿಸ್ಬಾರ್ದು. ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಅಷ್ಟೇ. ಈಗ ಗೋಡಂಬಿ ಚೂರನ್ನು ತುಪ್ಪದಿಂದ ನಿಧಾನವಾಗಿ ತೆಗೆದು ರವೆ ಮತ್ತು ಗೋಧಿ ಹಿಟ್ಟಿಗೆ ಹಾಕೋಣ. ಗೋಡಂಬಿ ಕರೆದ ಮೇಲೆ ನಾನು ಅದೇ ತುಪ್ಪಕ್ಕೆ ಮತ್ತು 2 ಸ್ಪೂನಷ್ಟು ದ್ರಾಕ್ಷಿ ಹಾಕಿದ್ದೀನಿ. ಈಗ ಕರೆದಿರೋ ದ್ರಾಕ್ಷಿನ ರವೆ ಮತ್ತು ಗೋಧಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ತೀನಿ. ಈಗ ರವೆ ಉಂಡೆಗೆ ಏನೇನು ಬೇಕೋ ಎಲ್ಲವನ್ನು ಹಾಕ್ಕೊಂಡಾಗಿದೆ. ಒಂದು ಸರಿ ಚೆನ್ನಾಗಿ ಕೈ ಆಡೋಣ, ಮಿಕ್ಸ್ ಆಗಬೇಕು. ಹೀಗೆ ಉಡಿದಾಗ ಸಕ್ಕರೆ, ಗೋಧಿ, ರವೆ, ದ್ರಾಕ್ಷಿ, ಗೋಡಂಬಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಉಳಿದಿರೋ ತುಪ್ಪವನ್ನು ನಾವು ಹುರಿದಿರೋ ರವೆ ಮತ್ತು ಗೋಧಿ ಹಿಟ್ಟಿನ ಜೊತೆ ಹಾಕಿ ಮಿಕ್ಸ್ ಮಾಡೋಣ. ಬಿಸಿ ತುಪ್ಪದ ಜೊತೆ ಈ ಹಿಟ್ಟುಗಳ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಬಿಸಿ ಬಿಸಿ ಇದೆ, ಒಂದು 2 ನಿಮಿಷ ಬಿಡೋಣ. ಸ್ವಲ್ಪ ತಣ್ಣಗಾಗಲಿ, ಇಲ್ಲಾಂದರೆ ಕಟ್ಟಕ್ಕೆ ಬರೋಲ್ಲ, ಕೈ ಸುಟ್ಟೋಗ್ಬಿಡುತ್ತೆ. ಉಂಡೆ ಕಟ್ಟಬೇಕಾದ್ರೂ ಸಹಿತ ಗಟ್ಟಿಯಾಗಿ ಕಟ್ಟಬೇಕು, ಅದು ಒಡೆದು ಹೋಗಬಾರ್ದು. ಬೆರಳುಗಳಲ್ಲಿ ಕ್ಲೀನಾಗಿ ಒತ್ತಬೇಕು, ಆದರೆ ಬೆರಳುಗಳ ಗುರುತು ಬೀಳಬಾರ್ದು ರವೆ ಉಂಡೆ ಮೇಲೆ. ಅದು ರೌಂಡಾಗಿ ಬರಬೇಕು ನೋಡಿ. ಹೀಗೆ ಒಂದು ಸರಿ ಕಟ್ಟಿದ ಮೇಲೆ ಮತ್ತೊಂದು ಕೈಯಲ್ಲಿ ಸ್ವಲ್ಪ ಬೆರಳಲ್ಲಿ ಆ ಉಂಡೆನ ಒತ್ತುತ್ತಾ ಬಂದರೆ ಶೇಪು ಚೆನ್ನಾಗಿ ಬರುತ್ತೆ. ಇದು ತುಂಬ ಪರಿಮಳ ಮತ್ತು ಬಹಳ ರುಚಿಯಾಗಿರುತ್ತೆ ಗೋಧಿ ಹಿಟ್ಟು ಸೇರಿಸೋದ್ರಿಂದ. ನೀವು ಇದೇ ಹದದಲ್ಲಿ ಗೋಧಿ ಹಿಟ್ಟನ್ನು ಸೇರಿಸಿ ರವೆ ಉಂಡೆ ಮಾಡಿ ಯಾರಿಗಾದರೂ ಕೊಟ್ಟರೆ ಇನ್ನೊಂದಷ್ಟು ಬೇಕು ನಮಗೆ ಅಂತ ಹೇಳಿ ಖುಷಿಯಿಂದ ತಿಂತಾರೆ. ಬಹಳ ಸ್ಪೆಷಲ್ಲಾಗಿರುತ್ತೆ ಈ ರವೆ ಉಂಡೆ ನೋಡಿ. 1 ಲೋಟ ರವೆಗೆ ಇಷ್ಟು ಉಂಡೆ ರೆಡಿ ಮಾಡಿದ್ದೀನಿ. ನೋಡಿದ್ರಲ್ಲ, ನೀವು ಒಮ್ಮೆ ಟ್ರೈ ಮಾಡಿ ಈ ರುಚಿನ ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.